ಹೇಳ್ತೋ ಇಲ್ಲ ನಮ್ಮ ವರ್ಷ ತೋರಿಸ್ಬೇಕು. ಓ ಅಂಟಮಾಸ್, ನಾನು ನಿಜಾನೇ ಹೇಳ್ತಿದ್ದೀನಿ ಕಣ್ರು. ಇದು ತುಂಬ ಸೂಕ್ಷ್ಮವಾದ ವಿಚಾರ. ನನ್ನ ಬಾಮಿದ ನನಗೆ ಎಷ್ಟೇ ಕ್ಲೋಸ್ ಆಗಿದ್ರು ಈ ವಿಷಯದಲ್ಲಿ ಸ್ವಲ್ಪ ದೂರನೇ ಇಟ್ಟಿದ್ದಾನೆ. ನಾನು ಏನಾದರೂ ಕೇಳಿದ್ರೆ ಇದು ಹೃದಯಗಳ ವಿಷಯ, ಎದೆ ಬರ್ತಾ ಕೇಳಿ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಆಮೇಲೆ ನಾನೇನು ಡಾಕ್ಟ್ರಾ ಅವ್ನ ಎದೆ ಮೇಲೆ ಸೆಟಾಸ್ಕೋಪ್ ಇಟ್ಬಿಟ್ಟು ಚೆಕ್ ಮಾಡಿ ಹೇಳಕ್ಕೆ? ಹಾಗಿದ್ರೆ ಅವ್ನು ಸತ್ಯನ ಬಗ್ಗೆ ನಿನ್ನ ಹತ್ರ ಏನು ಹೇಳಿಲ್ವಾ? ದೇವ್ರನೇ ಇಲ್ಲಪ್ಪ, ನನ್ನ ಬಾಮಿದ ಎಲ್ಲ ವಿಷಯಗಳನ್ನೂ ನನ್ನ ಹತ್ರ ಹೇಳ್ಕೊತಿದ್ದ. ಆದರೆ ಈ ಥರ ಫೀಲಿಂಗ್ ಮ್ಯಾಟ್ರ್ ಬಂದರೆ ಏನು ಬಿಟ್ಕೊಡ್ತಿರ್ಲಿಲ್ಲ. ನಿಜನಾ? ನಿಜ ಮಾಟೆ ಸರ್. ನೀವೆಲ್ಲ ಹಿಂಗೆ ಕೇಳಿದ್ಮೇಲೆ ಎಲ್ಲೋ ಹೊಗೆ ಆಡ್ತಿದೆ ಅಂತ ನನಗೂ ಅನಿಸಿದ್ದು. ಬೆಂಕಿ ಇದ್ರಲ್ಲಿ ಹೊಗೆ ಆಡೋಕ್ಕೆ ಅವನ ಮನ್ಸಲ್ಲಿ ಏನೂ ಇಲ್ಲ, ಅದಕ್ಕೆ ನಿನಗೂ ಏನೂ ಹೇಳಿಲ್ಲ. ಇವಾಗಾದ್ರೂ ಅರ್ಥ ಆಯ್ತಾ? ಸುಮ್ಮನೆ ಹಾರಾಡ್ತಿರಲ್ಲ. ಸತ್ತಿನ ಬಗ್ಗೆ ಅವನ ಮನ್ಸಲ್ಲಿ ಏನೂ ಇಲ್ಲ. ತಗಳಪ್ಪ, ನಿನಗೆ ಯಾರ ಮೇಲೋ ಫೀಲಿಂಗ್ ಇದೆಯಂತೆ, ಆದ್ರೆ ಆ ಫೀಲಿಂಗ್ ಏನು ಅಂತ ಗೊತ್ತಿಲ್ವಂತೆ. ಸತ್ಯ, ನೀನೇ ಕನ್ಫ್ಯೂಸ್ ಆಗಿದ್ಯೋ ಇಲ್ಲ ನನ್ನ ಕನ್ಫ್ಯೂಸ್ ಮಾಡ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಅದೇ ನನಗೆ ಗೊತ್ತಿಲ್ಲ ಅಂತಾನೆ ಅಮೂಲ್ ಬೇಬಿ ನಾವ್ ಇಲ್ಲಿಗೆ ಬಂದಿದ್ದು. ನಾನು ಆಗ್ಲೇ ಹೇಳಿಲ್ವಾ, ನನ್ನ ಸಮಸ್ಯೆನೆಲ್ಲ ನಮ್ಮ ಅಪ್ಪನೇ ಬಗೆಹರಿಸೋದು. ಆಯ್ತು, ನಿಮ್ ಡ್ಯಾಡಿ ಜೊತೆ ಇವತ್ತು ನಾನು ಇಲ್ಲೇ ಇದ್ದೀನಿ. ಅದೇನ್ ಸಮಸ್ಯೆ ಅಂತ ಹೇಳು, ನಾನು ಅಂಕಲ್ ಇಬ್ರು ಸೇರ್ಕೊಂಡು ಸಮಸ್ಯೆ ಬಗೆಹರಿಸ್ತೀವಿ. ಸಮುದ್ರನೇ ಸುನಾಮಿ ಬಗ್ಗೆ ಕೇಳ್ದಂಗಾಯ್ತು. ಸಮುದ್ರನ? ಸತ್ಯ, ಬೆಂಗಳೂರಲ್ಲಿ ಯಾವ ಸಮುದ್ರ ಇದೆ? ಬೆಂಗಳೂರಲ್ಲೆಲ್ಲ ಸಮುದ್ರ ಇರೋದು, ಮತ್ತೆ ನನ್ನ ತಲೆಯಲ್ಲಿ ಒಂದೊಂದು ಅಲೆನು ಒಂದೊಂದು ಪ್ರಶ್ನೆನ ತಂದಾಗ್ತಿದೆ. ಆ ಪ್ರಶ್ನೆ ಒಂದೊಂದಾಗೆ ನನ್ನ ಕೇಳು ಸತ್ಯ, ನಾನು ಒಂದೊಂದಕ್ಕೆ ಉತ್ತರ ಕೊಡ್ತೀನಿ. ಸತ್ಯ, ಆದ್ರೂ ಆ ಜ್ಯೂಸ್ ಇದ್ರೆ ಸಖತ್ತಾಗಿರ್ತಾ ಇತ್ತು, ಎನರ್ಜಿ ಇರ್ತಾ ಇತ್ತು. ಆದ್ರೆ ಏನ್ ಮಾಡೋದು ಇಲ್ವೇ? ಪರವಾಗಿಲ್ಲ, ಇರೋ ಎನರ್ಜಿಲೇ ಮ್ಯಾನೇಜ್ ಮಾಡ್ತೀನಿ. ನೀನ್ ನನ್ನ ಕೇಳು ಸತ್ಯ, ಹೇಳ್ತೀನಿ ನಾನು. ನಿಂಗ್ ಗೊತ್ತಾ? ಗೊತ್ತಿಲ್ಲ. ಕೇಳು ಹೇಳು. ನಮ್ ಗ್ಯಾಂಗ್ ಹುಡುಗರ್ನ ಬಿಟ್ರೆ ಇಷ್ಟು ವರ್ಷದಲ್ಲಿ ನಾನು ಯಾರನ್ನು ಹತ್ರಕ್ಕೆ ಸೇರಿಸ್ದೋಳೆ ಅಲ್ಲ, ಯಾರ ಹತ್ರನು ಸಲಿಗೆಯಿಂದ ಮಾತಾಡ್ದೋಳೆ ಅಲ್ಲ. ಅಷ್ಟೇ ಯಾಕೆ, ನಾನು ಯಾರ ಹತ್ರನಾದ್ರೆ ಜಗಳ ಆಡಿದ್ರು ಅವರೇ ಬಂದ್ ದಮ್ಮಯ್ಯ ಅಂದ್ರು ಅವ್ರ ಕಡೆ ಮುಖನೂ ಆಗ್ತಾ ಇರ್ಲಿಲ್ಲ. ಓಹೋ, ಆಮೇಲೆ? ಆದ್ರೆ ಒಬ್ಬನ ಹತ್ರ ಮಾತ್ರ ಇದೆಲ್ಲ ಉಲ್ಟಾ ಆಗ್ತಾ ಇದೆ. ಅವನು ನನಗೆ ಯಾಕೆ ಸ್ಪೆಷಲ್ ಅನ್ನಿಸ್ತಾನೆ ಅನ್ನೋದೇ ಯೋಚನೆ. ನನಗಾಗ ಅನ್ನಿಸ್ತಿದೆ ಅಂದ್ರೆ ಅದ್ರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತಾನೆ ಡೌಟು. ನಂಗೆ ಈ ರೀತಿ ಎಲ್ಲ ಯಾವತ್ತೂ ಆಗೇ ಇರ್ಲಿಲ್ಲ. ಇದೆಲ್ಲ ತುಂಬಾ ಹೊಸದಾಗಿದೆ. ಫೀಲ್ ಸತ್ಯ. ಅದೇ ನಾನು ಯಾವ ಕೆಲಸ ಮಾಡ್ತಿದ್ರು ಅವನೇ ಯಾಕೆ ನೆನಪಾಗ್ತಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವನು ಯಾವಾಗಲೂ ನನ್ನ ಹತ್ರನೇ ಇರಬೇಕು ಅಂತ ಯಾಕೆ ಅನ್ಸುತ್ತೆ ಅಂತನೂ ಗೊತ್ತಾಗ್ತಿಲ್ಲ. ನಮ್ಮ ಹುಡುಗರು ಹೇಳೋ ಹಾಗೆ ವಿಧಿ ಏನಾದರೂ ನಮ್ಮಿಬ್ಬರ ಮಧ್ಯೆ ಆಟ ಆಡ್ತಿದ್ಯಾ? ಈ ಮಾತಿನ ಅರ್ಥ ನಿನಗೂ ಫೀಲಿಂಗ್ಸು ಎಮೋಷನ್ಸು ಎಲ್ಲ ಇದೆ ಅಂತ ಅರ್ಥ. ನಂಗಿದೆ ಅನ್ನೋದು ನಂಗೆ ಗೊತ್ತು. ಆದ್ರೆ ಈ ಫೀಲಿಂಗ್ಸು ಅವನಿಗೂ ಇದೆಯಾ ಅನ್ನೋದೇ ಕನ್ಫ್ಯೂಷನ್ನು.
ಅಮುಲ್ ಬೇಬಿ. ನಂಗೆ ಯಾಕೆ ಇಬ್ರು ಅಮುಲ್ ಬೇಬಿ ಕಾಣಿಸ್ತಿದ್ದಾರೆ? ನನ್ಗೂ ಟೂಟು ಸತ್ಯ, ಒಂದ್ ಸತ್ಯ, ಟೂ ಸತ್ಯ. ಒಬ್ಳು ಸತ್ಯನ್ ಕಾಟನೇ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇವಾಗ ಟೂ ಸತ್ಯ. ಹೋಗ ನೀನು, ಟೂ ಸತ್ಯ, ಗೋ. ಏಯ್, ನಾನ್ ಟಾರ್ಚರಾ? ಜೋಕು ಸತ್ಯ, ಜೋಕು. ಜೋಕಾ? ಹಾಗಾದ್ರೆ ಸರಿ. ಹೌದು, ನೀನ್ ಏನ್ ಜೋಕ್ ಹೇಳ್ದೆ? ಹೌದು, ನಾನು ಏನ್ ಜೋಕ್ ಹೇಳ್ದೆ? ಮರ್ತೋಯ್ತು. ಅದು ಅವಾಗ್ಲೇನೋ ಹೇಳ್ತಿದ್ಯಲ್ಲ, ಯಾವ್ದೋ ಹುಡುಗನ ಬಗ್ಗೆ. ಯಾವುದೋ ಹುಡುಗ ಅಲ್ಲ, ಒಳ್ಳೆ ಹುಡುಗ. ಹಾ, ಓಕೆ ಓಕೆ. ಅವನ ಮೇಲೆ ನಿನ್ಗೆ ಯಾಕೆ ಅನ್ನಿಸ್ತಾ ಇದೆ? ಅವನ್ ಯಾಕೆ ಅಷ್ಟೊಂದು ಸ್ಪೆಷಲ್ಲು? ಇಲ್ಲಿಯ ಕಡೆಗೆ ಈಗ ನೀನ್ ಬರ್ತೀಯೋ ಇಲ್ಲ ನಾನ್ ಬರ್ಲೋ? ನೀವ್ ಯಾಕೆ ಹೇಳ್ದೆ? ಏನೋ ಹೋಗೋಕ್ ಮೊದ್ಲು ನೀನ್ ಕಾರ್ ಒಳಗಡೆ ಕುತ್ಕೊಬೇಕಲ್ಲ. ಏನ್ ಮಾಡ್ತಾ ಇದ್ಯಾ ನೀನು? ಕಾಣಿಸ್ತಿಲ್ವಾ? ಪಂಚರ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸರಿ ಏರಿಯಾ ಕಡೆ ತಲೆ ಹಾಕ್ ಮಲಗ್ಬೇಡ. ಈ ಕಡೆ ತಲೆ ಹಾಕೋದಲ್ಲ, ಈ ಏರಿಯಾ ಅಳಿಯಾಕ್ ಬರ್ತೀನಿ ಕಡೆ. ಥ್ಯಾಂಕ್ಸ್. ನೀವಾ? ಹೌದು, ಒಂಥರ ಸ್ಪೆಷಲ್. ಮೀಸೆ ಇರೋ ಮಗು ಅದು, ಯಾವಾಗ್ಲೂ ನಗ್ತಾ ಇರುತ್ತೆ. ಅವನ ಜೊತೆ ಇರೋರ್ಗು ನಗಿಸ್ತಾನೆ ಇರುತ್ತೆ. ಅವನೊಂಥರ ಪೆದ್ದು, ಆದ್ರೆ ತುಂಬಾ ಮುದ್ದು.